ಊಟ ಬೇಡ. ಯಾಕೆ? ಕೋಪನಾ? ನೀನ್ ಕೋಪಿಸ್ಕೊಂಡ್ರು ಚೆನ್ನಾಗಿ ಕಾಣಿಸ್ತೀಯ. ನೀನ್ ಇದು ಮುದ್ಗೂಸು ಅಲ್ಲ ಕಣ, ಮುದಿಗೂಸು. ಅಕ್ಕ ಅದೇನ ಸ್ನಾನ ಮಾಡ್ಸೋದು? ಒಂದ್ ಅರ್ಧ ಬಿಸಿನೀರ್ ಕಾಯಿಸ್ಬಿಟ್ಟು ತಿಕ್ಕುಯಿ ಎದ್ದು ಆಯ್ತಾನ. ಅಲ್ಲ ನಿನ್ ತಂದಿದ್ ಬ್ಯಾಗಿ ಪ್ಯಾಂಟ್ ಹಾಕೊಂಡ್ಬಿಡಕ್ಕಿಲ್ಲ. ಬ್ಯಾಗಿ ಪ್ಯಾಂಟ್ ನಮ್ ತಮ್ಮ ಹಾಕೊಂಡೋಗ ನನ್ ತೋ ಮಾರಾಯ. ಅಲ್ಲ ನಿಮ್ ತಮ್ಮ ಇವನ ಅಂತ ನಿಮ್ ತಮ್ಮ ನಮಸ್ತೆ ಸ್ವಾಮೀಜಿ. ಹೇಳ್ಕೊಂಡಪ್ಪ ಏನ್ ಸಮಸ್ಯೆ ನಿಂದು? ನನ್ನ ಹೆಂಡತಿ ಬೇರೆಯವ್ರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಳು ಸ್ವಾಮೀಜಿ. ಅದೇನಂತ ನೀವೇ ನೋಡಿ ಹೇಳ್ಬೇಕು. ಹಿಂಗ್ ಹೇಳಕ್ ಬರಲ್ಲ ಗೊಂಡಪ್ಪ. ಅವನು ಕೂಡ ನಿನ್ ಅಕ್ಕಪಕ್ಕದವನೆ. ನಿನ್ ಯಾರ ಮ್ಯಾಗ ಅನುಮಾನ ಅದ? ನನಗ ಆ ಗೌಡನ ಮ್ಯಾಗನೇ ಡೌಟ್ ಅದ ಸ್ವಾಮೀಜಿ. ಶಿಷ್ಯ ಒಳಗ ಹೋಗಿ ಮಂತ್ರಿಸಿ ನಿಂಬೇಕಾಯ್ತಂಬ. ಈ ಮಂತ್ರಿಸಿ ನಿಂಬೇಕಾಯ್ ನಿನ್ ಹೆಂಡ್ತಿ ಕೊಡು. ನೀನ್ ಹೆಂಡ್ತಿನ ಜೊತೆ ಸಂಬಂಧ ಇರೋ ನೀನ್ ಮುಟ್ಟಿನ ಸಾಕು ಸತ್ತೋತಾನ. ದೇವಸ್ಥಾನ ಸುಮ್ಕರ ಇವತ್ತು ಎರಡರಾಗ ಒಂದ್ ಆಗ್ಬೇಕು. ಲವ್ ಮಾಡ್ಬೇಕು ಇಲ್ಲ ಕಲೆ ಎತ್ತಾಗಿ ಒಟ್ಟು ಬಿಡುತ್ತ ಮಗ. ಎಷ್ಟನಂತ ತಿರ್ಗಬೇಕು ಮೈನಿಗೆ. ಅಲ್ಲ ನೀನ್ ಲವ್ ಮಾಡ್ತಾ ಏನಿಲ್ಲ? ನೀವ್ ಮದ್ವಿ ಮಾಡ್ಕೊಂಡಲ್ಲ ಅಂತ ಮತ್ತೆ ನಂಗ್ ಲವ್ ಮಾಡ್ಬೇಕ? ಹೋಗಿ ಹೋಗಿ ಮತ್ತೆ ನಮ್ಮನಿಗೆ ಬಂದ್ ನಾನು ಏನ ಅಂದಲ್ಲ? ಇದ್ಯಾಕ್ ಶಿಲ್ಪ ನನ್ಗೆ 2 ಮೊಟ್ಟೆ ಹಾಕಿದೀನಿ, ಸ್ವಲ್ಪ ತಗೊಂಡಿದ್ಯಾ? ರೀ ಮಧ್ಯಾಹ್ನದಿಂದ ಯಾಕೋ ಹೊಟ್ಟೆ ನೋತಾಯ್ತು, ಅದಕ್ಕೆ ಸ್ವಲ್ಪ ತಗೊಂಡೆ. ನೀವ್ ತಿನ್ನಿ. ನೀನ್ ಮಾಡೋದು ಮುದ್ದೆ ದಪ್ಪ ತಗೊಂಡ್ಬಿಟ್ಟಿದೀನಿ, ವೇಸ್ಟ್ ಆಗುತ್ತಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ. ಹೋಗ್ಲಿ ಬಿಡು, ಅರ್ಧ ತಗೋತೀನಿ. ಪರವಾಗಿಲ್ಲ, ಇರ್ಲಿ ಬಿಡು, ನಾನ್ ತಿಂತೀನಿ. ಎದ್ದಳೋ, ನಿನ್ಕೋಸ್ಕರ ತಿಂಡಿ ಎಲ್ಲ ತಂದಿದ್ದೀನಿ. ನಿನ್ ತಂಗಿ ಬಂದ್ರೆ ಎಮ್ಮೆ ತರ ತಿಂದ. ಎದ್ದಳೋ, ತಗೊಂಡ ತಿನ್ನ. ಬಾವ, ನಿನ್ನೆ ಹುಡ್ಗಿ ನೋಡ್ಲಿಕ್ಕೆ ಹೋಗಿದ್ರಲ್ವಾ, ಏನಾಯ್ತು? ಸೆಟ್ ಆಗ್ಲಿಲ್ಲ. ಸೆಟ್ ಆಗಿಲ್ವಾ? ಯಾಕೆ? ಅವರಿಗೆ ಸ್ವಂತ ಮನೆ, 5 ಎಕರೆ ಜಾಗೆ, 1 ಲಕ್ಷ ಸಂಬಳ ಇರೋ ಹುಡುಗ ಬೇಕಂತೆ. ಅದಕ್ಕೆ ನೀವೇನ್ ಹೇಳಿದ್ರಿ? ಅದೆಲ್ಲ ಮಾಡ್ಲಿಕ್ಕೆ ನಂಗೆ 40 ವರ್ಷ ಬೇಕಾಗ್ತದೆ. 40 ವರ್ಷ ಅಂಕಲನ್ನು ಮದ್ವೆ ಮಾಡಿಸಿ ಅಂತ ಹೇಳಿ ಬಂದೆ. ಅಮ್ಮ ಅಮ್ಮ ಊರೇನೇ ಅಂದರು, ನೀ ನನ್ನ ದೇವರು. ನೀನ್ ಎಷ್ಟೇ ಆಡಿದ್ರು ನಂತ ₹1 ಇಲ್ಲ. ಅಕ್ಕ ನಿನ್ ಗಂಡ ಹೆಂಗಿರಬೇಕು? ಬುಜ್ಜಿ, ಪಪ್ಪ ಬಂದಿದ್ದಾರೆ ಊರಿಂದ. ಬನ್ನಿ ಅಲ್ಲಿಂದ. ನೀವ್ ಮಾತಾಡ್ತಾ ಇರ್ರಿ, ನಾನ್ ಕಾಫಿ ಹಾಕೊಂಡ್ ಬರ್ತೀನಿ. ಬಿಟ್ಟಿ ಊಟ ತಿನ್ನಕಂತಾನೆ ಬಂದ್ಬಿಟ್ಟಿರ್ತಾರೆ. ಬರ್ತೀನಮ್ಮ, ಮಗನ್ ನೋಡಕ ಬಂದೆ. ನೋಡಿದಾಯ್ತು, ಇನ್ನೇನ್ ಬರ್ತೀನಿ ನಾನು. ಸರಿ ಪಪ್ಪ. ₹500 ಇಟ್ಕೊಳ್ಳಿ. ಅದೆಲ್ಲ ಏನು ಬೇಡ. ಇಲ್ಲ ಇಲ್ಲ, ನೀವು ಎಷ್ಟ್ ದಿನ ಅಂತ ನಾನು ನಿಮ್ ಮಗಳ ಊಟ ನಾನೇ ತಿಂತೀನಿ. ನಾನು ಒಪ್ನೇ ಸಾಯೋದಲ್ದಿರ ನೀವು ಸಾಯ್ಬೇಕಾ? ನೀವಾದ್ರೂ ಚೆನ್ನಾಗಿರಿ, ಚೆನ್ನಾಗಿರಿ, ಚೆನ್ನಾಗಿರಪ್ಪ. ಫೋನ್ ಮಾಡಿ. ಹೇಳ ಮಗ, ಎಲ್ಲಿದ್ದೀರ ಮಗ? ಇಲ್ಲೇ ಮನೇಲಿ ಇದ್ದೀವಿ. ಒಬ್ನಿಯ ಅಪ್ಪವೆಲ್ಲ ಹೊರಗಡೆ ಹೋಗಾರ. ಎಲ್ಲೋಗಿದಾರಲ್ಲ?
ನಂಗೆ ಹೆಣ್ಣು ನೋಡಕ್ ಹೋಗಾರ. ಹೆಣ್ಣು ನೋಡಕ್ ಹೋಗಿದಾರು. ಇನ್ನೇನಪ್ಪ ಹೊಡೆದಿಲ್ಲ ಚಾನ್ಸ. ಮದುವೆ ಆದ್ಮೇಲೆ ಹಟ್ಟಿನ ಈಚೆಗೆ ಬರಲ್ಲ. ಮಲಗಿದ್ದ ಗಂಡನ ಸೊಂಟ ಕೊಲ್ಲಿಟ್ಟಳೋ ಹೆಂಡತಿ. ಟಿವಿ ಸೌಂಡ್ ಕಡಿಮೆ ಮಾಡುವಂತಿದ್ದಕ್ಕೆ ಗಂಡನನ್ನೇ ಹೆಂಡತಿ. ತನ್ನ ಗಂಡ ಕಪ್ಪಾಗಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ 1 ಲಕ್ಷಕ್ಕೆ ಸುಪಾರಿ ಕೊಟ್ಟು ಅವನನ್ನೇ ಕಿರಾತಕಿ. ಆಂಟಿಗಳ ಎಸ್ಕೆ, ಅಂಕಲ್ಗಳ ಪರದಾಟ. ತನ್ನ ಪ್ರಿಯಕರನ ಸಹಾಯದಿಂದ ತನ್ನ ಪತಿಯನ್ನ ಮೇಲೆ ಮಹಿಳೆಯೊಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ನನಗಂತೂ ಈ ಜೀವನದೇ ಬೇಸರವಾಗೋಗ್ಬಿಟ್ಟಿದೆ. ಅಲ್ಲ ಅವ್ವ, ನಂಗೆ ಹೆಣ್ಣು ನೋಡೋದಿನ್ ಬೇಡ, ವಾಪಸ್ ಬಂದ್ಬಿಡಿ. ಅದೇ ಕಕುಸು ನಂಗೆ ಬೇಡ, ಅಲ್ಲ ಮದ್ವೆನೇ ಆಗಲ್ಲ. 3 ಹೊತ್ತು ಟಿವಿ ನೋಡ್ತಿರ್ತೀರಾ, ಆಫ್ ಮಾಡಿ ಅದನ್ನ. ಮರ್ಯಾದೆ ಕೊಟ್ಟು ಮಾತಾಡು, ನಾನು ನಿನ್ ಗಂಡ ಅಲ್ಲ. ಮಾತಾರಿಗೂ ಬಾಯಿ. கெட்டி மேளம் கொட்டிட மலப்பெண்ணை குத்து தாலி கட்டி நான் மாப்பிள்ளை. ನಮ್ಮ ದೋಸ್ತಗ ಪ್ರಾಣ ಬೇಕಾದ್ರೆ ಕೊಡ್ತೀನಿ, ಆದ್ರೆ ಮರ್ಯಾದೆ ಕೊಡುದಿಲ್ಲ. खाओगे? पहले मोबाइल दो. छोटा सा मेरा जहां है. अब देख तू. नहीं आ रहा है. ಅಷ್ಟೇ ಬಿಡ್ಬೇಕಾ? ಥೂ ಲೋಫರ್ ನನ್ನ ಮಗನೇ, ಮದ್ವೆ ಆದ್ರೂ ನಿಮಗೆ ಇನ್ನೂ ಹುಡುಗಿ ಹುಚ್ಚಿ ಹೋಗಿಲ್ಲ ಅಲ್ವಾ? ಅದಕ್ಕೆ ನಾನು ಇವತ್ತು ಈ ತರ ವೇಷ ಹಾಕೊಂಡ್ ಬಂದಿದ್ದು. ಮನೆಗ್ ಬನ್ನಿ, ನಿಮಗೆ ಮಾಡ್ತೀನಿ ಇವತ್ತು. ಏನ್ರಿ, ನನಗೆ ಯಾವಾಗಿಂದ ಒಂದ್ ಕನ್ಸೈತಿ ಗೊತ್ತಾ? ಚಿತ್ರಬಿಲಿ ನನಗೆ ಹಾರ್ಸ್ ರೈಡಿಂಗ್ ಮಾಡ್ಬೇಕಂತ ಭಾಳ ಇಷ್ಟ ಗೊತ್ತಾ. ಆದ್ರೂ ಆ ಕನಸ ನನಗೆ ಹೊರಟು ಬಿಟ್ಟೈತಿ. ಅಯ್ಯಯ್ಯೋ, ಇದಿಷ್ಟೇನಾ? ಅದಕ್ಕೆ ವಿಚಾರ ಮಾಡ್ತೀಯ? ಮಾಡ್ತಾರಡಿ. ಹಾರ್ಸ್ ರೈಡಿಂಗ್? ಅಯ್ಯೋ, ನಿನಗೆ ಮಾಡ್ತಾರ, ಮತ್ತೆ ಯಾರು ಮಾಡಿಸ್ಬೇಕ ಹುಡುಗಿ? ಪ್ಲೀಸ್ ಮಾಡಿಸ್ಬಿಡ್ರಿ ಹಾರ್ಸ್ ರೈಡಿಂಗ್. ರೆಡಿ ಜಲ್ದಿ ರೆಡಿ ಆಗ. ಇಷ್ಟು ಒಳ್ಳೆಯವರು ನಮ್ಮ ಮನೆಯವರು. ಕೇಳಿದ ತಕ್ಷಣ ಹೂ ಅಂತ ಅಂದ್ಬಿಟ್ರು. ಅದು ಒಳ್ಳೆಯರದ. ಆರ್ಸ್ಬೇಕು, ಆರ್ಸ ಬರಬ್ಬರಿ ಆಗೈತಿ, ಬರಬ್ಬರಿ ಮಾಡಿ. ಎಷ್ಟು ಜಾಡ್ರ ನನಗೂಡ ಆಗ್ಬೇಕು, ಎಷ್ಟು ಬೈದ್ರ ನನಗ್ ಬೈಬೇಕು. ನಡ್ಬರ್ಕ್ ನಮ್ಮ ಅಪ್ಪ ನಮ್ಮ ಯಾಕೆ ಬೈತೆ? ಏಯ್ ಮಾಮ, ನೀನೇ ಈಗ ಟಿವಿ ಕೇಳಿತ ಪ್ಯಾನ್ ಕೇಳಿತ ಅಂದ್ರ ಟಿವಿ ಪ್ಯಾನಿಗೆ ಬೈತೀವ ನಾವು. ಮತ್ತ ಟಿವಿ ಮಾಡಿದವನಿಗೆ ಪ್ಯಾನ್ ಮಾಡಿದವನಿಗೆ ಬೈತೀವಲ್ಲ. ಸ್ವಲ್ಪ ಹೇಳಾಕಿಗೆ. Hello.
ನಿಮ್ ವಯಸ್ಸೆಷ್ಟು? 19 ವರ್ಷ. ಅಯ್ಯೋ ಹೌದಾ? ನಿಮ್ ವಯಸ್ಸು ಕೇಳಕ್ಕೆ 15 ವರ್ಷ ತರ ಇದ್ದೀವಿ. ನಿನ್ ವಯಸ್ಸೆಷ್ಟು? ನನ್ನ ವಯಸ್ಸ 21 ವರ್ಷ. ಇಷ್ಟಕ್ಕೂ ನಿಮ್ಮ ಹೆಸರೇನು? ನನ್ನ ಹೆಸರು ಸೋನು. ಹೌದಾ? ನಮ್ಮ ತಂಗಿ ಹೆಸರು ಅದೇನೆ. ಹೌದಾ? ಸರಿ, ನಿನ್ನ ಹೆಸರೇನು? ನನ್ನ ಹೆಸರು ತೇಜಸ್. ಹೌದಾ? ನಮ್ಮ ಅಣ್ಣ ಹೆಸರು ಅದೇನೆ. ತಮ್ಮ ಕೆಲಸ ಮಾಡ್ತೀರೇನ? ಮಾಡ್ತೀವ್ರಿ. ಅನಾಥಾಶ್ರಮನಾಗ ಐತ್ ನಾವ್ ಕೆಲಸ ಮಾಡಲ್ರಿ. ದಿನಕ್ 4 ತಾಸು ಕೆಲಸ. ಮಾಡ್ತೀವ್ರಿ. ತಿಂಗಳನ್ಯಾಗ ಒಂದು ಸುಟ್ಟಿ ಇಲ್ಲ. ಬ್ಯಾಡ್ರಿ. 50,000 ಪಗಾರ ಐತ್ ನೋಡ್. ಮಾಡ್ತೀವ್ರಿ. ವಯಸ್ಸಾದ ಮುಕುಳಿ ತೊಳಿಬೇಕ್ ನೋಡು. ಇಲ್ವಾ ಎರಡ್ ದಿನ ಜಗಳಾಡಿ ನಿನ್ ಕೂಡ ಮಾತು ಬಿಟ್ಟನೆಲ್ಲ ಏನ್ ಅನ್ಸ್ಕೊತ ನಿನ್ಗ? ಇನ್ನೂ ಒಂದ್ 4 ದಿನ ಬಿಡ್ತಾಳಂತ ಮಾಡಿದ್ನಿ. ಏನ್ ಅಂದ್ಯಲ್ಲ? ಅಲ್ಲೇ ನಿನ್ ಕೂಡಾಗ 2 ದಿನ ಮಾತು ಬಿಟ್ಟದಕ್ಕೆ ಬೆಳಗ ನಿದ್ದೆ ಬಂದಿಲ್ಲ ನನಗ. ಯಾರ ಮಕ್ಳಪ್ಪ ನೀವೆಲ್ಲ? ಮಕ್ಳು ಅಂಕಲ್. ನನಗೆ ಪಂಚ ಗೊತ್ತಮ್ಮ. ಒಬ್ಬ ಕುಡುಕನ ಹುಷಾರಾಗಿ ಕರ್ಕೊಂಡೋಗಿ ಮನೆಗ್ ಡ್ರಾಪ್ ಮಾಡ್ತಾ ಇದ್ರಲ್ಲ, ನಿಮ್ಮ ಅಪ್ಪ ಅಮ್ಮ ಎಂತ ಸಂಸ್ಕಾರ ಕಲ್ಸವ್ರೆ. ತುಂಬಾ ಗ್ರೇಟು. ಸಂಸ್ಕಾರ ಅವೆಲ್ಲ ಗೊತ್ತಿಲ್ಲ ಅಂಕಲ್. ಅದು ಸಹಾಯ ಮಾಡ್ದೋನ ಯಾವತ್ತೂ ಮರಿಬಾರ್ದು, ಅದಂತೂ ಗೊತ್ತು. ಈ ಕುಡುಕ ನಿಮ್ಗೇನ್ ಹೆಲ್ಪ್ ಮಾಡ್ದನಪ್ಪ? ದೀಪಾವಳಿಗೆ ರಾಕೆಟ್ ಹಾಸಕ್ಕೆ ಬಾಟ್ಲು ಕೊಟ್ಟಿದ್ರು. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. कैसे कैसे लोग रहते हैं यार यहाँ पर. ದುರೇಂದರ್ಗಿಂತ ಜಾಸ್ತಿ ಸುಟ್ಟೋಗಿರೋ ಪುಳಿಯೋಗರೆ ತರ ಇದೆಯಾ ಬೋಳಿ ಮಗನೆ. ಯಾರ್ದೋ ಬಿಟ್ಟಿ ಸಿಕ್ಕಿದೆ ಅಂತ ನೆಕ್ಲೆಸ್ ಹಿಂಗಾಡ್ತಾನೆ. ಇನ್ನು ಇವನ್ ತಗೊಂಡ್ಬಿಟ್ರೆ ನಕ್ಕನ್ ಹೊಗೆನೆ ಹಾಕೊಂಡ್ಬಿಡ್ತಾನೆ. ಆ ಫೇಕ್ ಬೌನ್ಸರ್ ಇವನ್ ಯಾಕೆ ಹಿಂಗೆ ತಿಗ್ದಲ್ಲಿ ಹುಳ ಬಿಟ್ಟಂಗೆ ಆಡ್ತಾನಲ್ಲ, ಯಾಕೆ ಹಿಂಗ ಆಡ್ತಾನೆ ಅಂತ ಶಾಕ್ ಅಲ್ಲಿ ಇದಾರೆ. ಅವರೇ ನಗು ಕಂಟ್ರೋಲ್ ಮಾಡ್ತಾರೆ. ನಿನ್ ಬಾಯಿಗೆ ಮಾಡಾಕ. ಸಂಧ್ಯಾ ಯಾನ್ ಪಾಪದಾಯೇ ಈ ಕಾಸುದಾಲೆ ಕೃಷ್ಣ ಕಾಸೆ 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 ಪ್ರೀತಿ ಪ್ರೇಮದ ಮಧ್ಯೆ ಕಾಸು ಬಜಿ ಬೂಸು. ಹಲೋ ರೀ ಸಿಕ್ಸರ. ಸಿಕ್ಸರ್ ಅಲ್ರಿ ಅದ ಸಿಸ್ಟರ್. ಅದ ರೀ. ಈಗೀಗ ನನ್ ಹೇತಿಗೆ ಜರ ಗೊತ್ತಾಗತ್ತೀರಿ. ಮಾರಿ ಸಣ್ಣ ಮಾಡತ್ತಾಳ್ರಿ. ನನ್ ಆಕ್ಟಿಂಗ್ ಹಂಗರಿ ಅದ ಬ್ಯಾಂಕ್ ಇದ್ದಂಗರಿ ನನ್ ಆಕ್ಟಿಂಗ್. ಬ್ಯಾಂಕ್ ಎತ್ತಿ ಹೇಳಿವ, ಬೆಂಕಿದು ಹಚ್ಚಿಟ್ಟಿವ. ನೀವ್ ಒಟ್ಟ ನನ್ನ ಕುಂಡ್ರು ಗುಡ್ಬೇಡ, ನಿಲ್ಲು ಗುಡ್ಬೇಡ, ನಿದ್ದೆ ಮಾಡಿ ಗುಡ್ಬೇಡ. ರಾತ್ರಿ 1 ಸವನ ಹಂಗ ಬಂದ ಬರ್ಬೇಕು ನೀನ್ ಕಾಲ. ನಾ ರಾತ್ರಿ ಯಾಕೆ ಕಾಲ್ ಮಾಡಂಗಿಲ್ಲ ಅಂದ್ರಿ? ಏನಾದ್ರು ತುಮಡಿ ಮಾಡಿ ನೀವು ಸುಸ್ತಾಗಿರ್ತಾರೆ ಅಂತ ಕಾಲ್ ಮಾಡಿರ್ತಲ್ರಿ. ಗಟ್ಟಿ ಗುಂಡಿಗೆ ಗಂಡಸಗ ಸುಸ್ತ ಅನ್ನೋದು ಕೇಳೋಂಗಿಲ್ರಿ ಜೀವನದಾಗ. ಆಯ್ತು ರೀ, ನೀವ್ ಏನ್ ಟೆನ್ಷನ್ ಮಾಡ್ಕೊಳ್ರಿ. ಯಾವ ಲವರು ಮಾತಾಡಿಬಾರ್ದು ಹಂಗ ಮಾತಾಡ್ತನ್ರಿ. ಅಟ್ ಮಾಡಿ ಪುಣ್ಯ ಕಟ್ಕೋರಿ. ಎಂತಕ ತಲೆ ಬಿಸಿ ಮಾಡ್ಕೊಂಡಿದ್ಯಾ? ನಿನ್ ಜೊತೆ ಯಾರು ಇರ್ಲಿ ಇಲ್ದೆ ಹೊಯ್ಲಿ ನಿನ್ನಮ್ಮ ನಾನಿದ್ದೆ. ವಿಡಿಯೋ ಆಯ್ತಾ? ಆಯ್ತು. ಪಕ್ಕದ ಉಡ್ಸಕ್. सर आपकी बीवी कॉल है. हेलो. सुनो. हाँ. आज पार्टी में जाओगे ना? चूहेवानी निकाल दूं? वो क्या होता है? अरे वही जो तुमने शादी में पहनी थी. शेरवानी होती है वो. लेकिन शेर तो तुम शादी से पहले थे ना.
ಎಕ್ಸ್ಕ್ಯೂಸ್ ಮೀ, ಒಂದ್ ವಿಡಿಯೋ ಶೂಟ್ ಮಾಡಾಕತ್ತೇವ್ರಿ. ಒಂದ್ ನಿಮಿಷ ರೀ. ಈಗ ತಗೋಬೋದ್ರಿ. ನಾವ್ ಇಲ್ಲಿ ವಿಡಿಯೋ ಶೂಟ್ ಮಾಡೋದೇವಿ, ಸರಿ ರೀ ಅಂತ ಹೇಳಿದೆ. ಅಣ್ಣವ್ರೆ, ಒಂದ್ 10 ರೂಪಾಯಿ ಕೊಡ್ರಿ, ದೇವ್ರ ಒಳ್ಳೇದ್ ಮಾಡ್ತಾನೆ ನಿಮ್ಗೆ. ನಿಂಗ್ 10 ರೂಪಾಯಿ ಕೊಟ್ರೆ ದೇವ್ರ ನಂಗೆ ಒಳ್ಳೇದ್ ಮಾಡೋದಾ? ದೇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಾನು ಹಿಂಗ್ 10 ರೂಪಾಯಿ ಕೊಟ್ಟಿರೋದು? ದೇವ್ರ ಎಲ್ಲಾ ನೋಡ್ತಾ ಇರ್ತಾನೆ. ದೇವ್ರ ಇವಾಗೂ ನೋಡ್ತಾ ಇರ್ತಾನ. ಮೊದ್ಲೇ ಹೇಳ್ಬೇಕು ತಾನೆ, ಮಸ್ತ್ ಒಂದ್ ಹೊಸ ಶರ್ಟ್ ಹಾಕೊಂಬತ್ತ ಇದೆ. ದೇವ್ರ ನಮ್ಮನ್ನ 24 ಗಂಟೆ ನೋಡ್ತಾ ಇರ್ತಾನೆ. ಏನ್ ಹೇಳ್ತಾ ಇದ್ಯಾ? ನೆನೆ ನಮ್ಮ ಎದುರುಗಡೆ ಮನೆ ಆಂಟಿ ಡೋರ್ ಬೆಲ್ ಹೊಡ್ಬಿಟ್ಟು ಓಡೋಗ್ಬಿಟ್ಟೆ ನಾನು. ಅದನ್ನ ನೋಡಿರ್ತಾನ? ನೋಡಿರ್ತಾನೆ. ಮತ್ತೆ ಹೋಗ್ಬಿಟ್ಟು ಅವಾಂಟಿಗೆ ಹೇಳತಾನೆ. ಆಮೇಲೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನೀವ್ ಕಾಸು ಕೊಡ್ತೀರಾ ಕೊಡಲ್ವಾ? 2 ಮಾತು ಹೇಳಿ ಅಷ್ಟೇ. ಕೋಪ ಯಾಕೆ ಮಾಡ್ಕಂತೀಯ? ದೇವ್ರು ನೋಡ್ತಾ ಇರ್ತಾರೆ, ಸುಮ್ನಿರು, ಕೋಪ ಮಾಡ್ಕೊಂಬಾರ್ದು. ನಂಗಾದ್ರೆ ಒಂದೇ ಒಂದ್ ಡೌಟ್ ಇದೆ ಅಷ್ಟೇ. ಏನು? ದೇವ್ರು ಬರೀ ನೋಡ್ತಾ ಇರ್ತಾರ ಇಲ್ಲ ಕೇಳಿಸ್ಕೊಂತಾರು ಇರ್ತಾರ? ಕೇಳಿಸ್ಕೊಂತಾರು ಇರ್ತಾರೆ. ಏನ್ ಹೇಳ್ತಾ ಇದ್ಯಾ? ನೆನೆ ನಮ್ ಫ್ರೆಂಡ್ ಫೋನ್ ಮಾಡಿ ನಾನು ಬಾಯಿ ಬಂದಂಗೆಲ್ಲ ಬೈದಾಕ್ಬಿಟ್ಟಿನಿ, ಅದು ಕೇಳಿಸ್ಕೊಂಡಿರ್ತಾರ? ದೇವ್ರ ಎಲ್ಲಾ ಕೇಳಿಸ್ಕೊಂಡಿರ್ತಾರೆ. ಹಂಗಾದ್ರೆ ನಾನ್ ನರ್ಕಕ್ಕೆ ಹೋಗೋದು ಪಕ್ಕ. ನೀವ್ ನಂಗೆ ಕಾಸು ಕೊಟ್ರೆ ನೀವ್ ಹೋಗಲ್ಲ ನರ್ಕಕ್ಕೆ. ಅದಂಗೆ? ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲಾರು ಸ್ವರ್ಗಕ್ಕೆ ಹೋಯ್ತಾರೆ. ನಾನ್ ನಿಂಗ್ ಕಾಸು ಕೊಟ್ರೆ ನಾನ್ ಸ್ವರ್ಗಕ್ಕೆ ಹೋಯ್ತೀನಿ. ನೀನ್ ನನ್ ಕಾಸು ತಗೊಂತ ಇದ್ದೀರಾ, ನೀನೆಲ್ಲ ಹೋಯ್ತೀಯಾ? ನಾನು ಸ್ವರ್ಗಕ್ಕೆ ಹೋಯ್ತೀನಿ. ಮತ್ ಇನ್ನೇನ್ ವೇಸ್ಟ್ ಅಲ್ಲ? ನೀನ್ ಯಾರಿಗೋ ಕಾಸು ಕೊಡ್ದಿರೇ ಸ್ವರ್ಗಕ್ಕೆ ಹೋಯ್ತಿದ್ಯಾ? ಮತ್ ನಾನ್ ಯಾಕೆ ನಿಂಗ್ ಕಾಸು ಕೊಡ್ಲಿ? ಅದು ಅಲ್ಲದೆ ನೀನ್ ಸ್ವರ್ಗಕ್ಕೆ ಬಂದ್ರೆ ಅಲ್ಲೂ ಭಿಕ್ಷೆ ಬೆಳ್ಕೊಂಡ್ ಕಾಸು ಕೇಳ್ತೀಯ ನನ್ನ ಹತ್ರ. ನನ್ನ ಕೈಲ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಇಲ್ಲ ಇಲ್ಲ, ನಾನ್ ನರ್ಕೋಕ್ ಹೋಯ್ತೀನಿ. ನರ್ಕೋಕ್ ಹೋಯ್ತೀಯಾ? ಪಕ್ಕ. ಹಂಗಾರ ನಾನ್ ನಿಂಗ್ ಕಾಸು ಕೊಡಲ್ಲ. ಯಾಕೆ? ಯಾರಿಗಾರ ಕಾಸು ಕೊಟ್ಬಿಟ್ಟು ನರ್ಕೋಕ್ ಕಳ್ಸೋ ಕೀಚಕ ಅಲ್ಲಪ್ಪ ನಾನು. ಸುಮ್ನಿರು, ಯಾಕೆ ಅಳ್ತಾ ಇದೆಯಾ? ಅಳ್ಬಾರ್ದಂಗೆ, ದೇವ್ರು ನೋಡ್ತಾ ಇರ್ತಾರೆ. ಅಜ್ಜಿ ದೇವ್ರ ಮೇಲೆ ನಮ್ ಕೆಲ ಓಡಿಸ್ಬಿಟ್ಟಾರಲ್ಲೇ, ಕಂದ್ರೆ ಕಜ್ಜಿ ನಾಯಿ ನನ್ ಮಗನೆ. ಲೋ ಸುಧಾಕರ, ಈ ಕುಡಿಯೋ ಚಟ ಬೇಡ ಅಂತ ಬಡ್ಕಂಡೆ. ಈ ಬಾರು, ಈ ಕುಡುಕ್ರು ಸವಾಸ ಬೇಡ, ಹಾಳಾಗ್ ಹೋಗ್ತೀಯ ಅಂತ ಬಡ್ಕಂಡೆ. ಕೇಳ್ದ ನನ್ ಮಾತು? ನಿನ್ ದುಡ್ಡಲ್ಲಿ ನಿನ್ ಜೊತೆನೆ ಕುಡ್ದು ಎದ್ದೋಗ್ಬೇಕಾರೆ ನಿನ್ನೆ ಬೈಕಂತಾರೆ. ಅನ್ಭೋಗ್ಸೀಗ. ಇವತ್ ನೀನ್ ಕುಡ್ಸಿದ್ರೆ ನೀನ್ ಬಾಸು, ನಾಳೆ ನಾನ್ ಕುಡ್ಸಿದ್ರೆ ನಾನ್ ಬಾಸು. ಸ್ವಾಭಿಮಾನನೇ ಇಲ್ದಿರೋ ಜನ ಕಣ ಇವ್ರು. ಜಯಂತ, ನೀನ್ ಒಂದೇ ಒಂದು ಮಾತು ನನ್ ಬಾರ್ ಬಗ್ಗೆನೋ ನನ್ ಬಾರಿನ ಜನಗಳ ಬಗ್ಗೆನೋ ಮಾತಾಡದೆ, ಸೋಡಾ ನೀರು ಇಲ್ದಂಗೆ ಓಟಿನ ಚಾಯ್ಸ್ ಸುಕ್ಕನೆ ಕುಡ್ಕೊಂಡು ಇಲ್ಲ ಸತ್ತೋಗ್ಬಿಡ್ತೀನಿ. ಏನ್ ಅನ್ಕೊಂಡಿದ್ದೆ ಇವ್ರ ಬಗ್ಗೆ ನೀನು? ಇಷ್ಟ ದಿವಸ ಇವ್ರನ್ನ ಪ್ರೀತಿಸ್ತಿದ್ದೆ, ಇನ್ಮೇಲೆ ಪೂಜಿಸ್ತೀನಿ. ನೋಡಿ ಇವ್ನ ನೆನ್ನೆ ಕುಡ್ಬಿಟ್ಟು ಆಟೋ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದ. ಇವ್ನ ಮಗ ಯಾವ್ದೋ ಬೈಕ್ ಹಾಕೊಂಡ್ ಮನೆ ಕರ್ಕೊಂಡು ಹೋದ. ಆದ್ರೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಕುಡಿಯಕ್ ಬಂದವನೆ. ನೆನ್ನೆ ಇವ್ನ ಮಗ 100 ಜನದ ಮುಂದೆ ಏನ್ ಅನ್ಭವಿಸ್ತಾ ಅನ್ನೋದ್ಕಿಂತ ಇವ್ನಿಗೆ ಮತ್ತೆ ಕುಡಿಯೋದೇ ಇಂಪಾರ್ಟೆಂಟ್. ಇಂಥ ಜನಗಳು ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ಇವ್ನು ನೋಡು, ಕುಡ್ದಿಲ್ಲ ಅಂದ್ರೆ ಇವನು ಒಂದೇ, ದೇವ್ರು ಒಂದೇ. ಸೋಮವಾರ ಆದ್ರೆ ಶಿವ, ಗುರುವಾರ ಆದ್ರೆ ರಾಯರು, ಶನಿವಾರ ಆದ್ರೆ ಆಂಜನೇಯ. ವಾಟ್ಸ್ಆಪ್ ಸ್ಟೇಟಸ್ ಮೇಲೆ ಸ್ಟೇಟಸ್ ಹಾಕ್ತಾನೆ. ಅದೇ ಕುಡ್ದವನಿಂದ ರಾತ್ರಿ ಹೋಗಿ ಹೆಂಡತಿಗೆ ಊರಲ್ಲಿರೋ ಗಂಡಸರ ಜೊತೆ ಎಲ್ಲ ಸಂಬಂಧ ಕಟ್ತಾನೆ. ಇವ್ನಿಗೆ ಹೆಂಡತಿ ಸಂಸಾರಕ್ಕಿಂತ ಕುಡಿಯೋದೇ ಇಂಪಾರ್ಟೆಂಟ್. ಹೊಡಿರಿ ಚಪ್ಪಾಳೆ. ಇವ್ನು ನೋಡು, ಇನ್ನ ಸರಿಯಾಗಿ ಮಕ್ಕಳ ಮೇಲೆ ಮೀಸೆನೆ ಬಂದಿಲ್ಲ. ಅವ್ರ ಅಪ್ಪ ಕಾಲೇಜ್ಗೆ ಹೋಗುವಂತ ಕಾಸು ಕೊಟ್ರೆ ಫ್ರೆಂಡ್ಸ್ ನ ಕಮ್ಮಂದ್ ಎಣ್ಣೆ ಹೊಡಿತಾನೆ. ಇವ್ನಿಗೆ ಎಜುಕೇಶನ್, ಕೆರಿಯರ್, ಲೈಫ್ ಗಿಂತ ನಶೆ, ಶೋಕಿ ಮಾಡೋದು ಇಂಪಾರ್ಟೆಂಟ್. ಗಾಂಧೀಜಿ ಏನ್ ಹೇಳೋರೆ? ಒಂದ್ ಕೆನೆ ಕೊಡಿದ್ರೆ ಇನ್ನೊಂದ್ ಕೆನೆ ತೋರ್ಸಂತ. ಇವನು ಒಂದ್ ಕೊಟ್ರು ಕೊಡ್ಸಿದ್ರೆ ಇನ್ನೊಂದ್ ಕೊಟ್ರು ಕೊಡ್ಸು ಅಂತಾನೆ. ಅಂತ ನೀನು ಹೊಡಿರಿ ಚಪ್ಪಾಳೆ. ನೋಡು ಇವನು ಜಾಂಡೀಸ್ ಬಂದ್ ವಾರ ಆಗೈತಿ, ಇನ್ನೊಂದ್ಸಲಿ ಕುಡಿದ್ರೆ ಡಾಕ್ಟರ್ ಸತ್ತೋಗ್ತಿ ಅಂತ ಹೇಳೋರೆ. ಆದ್ರೆ ಇವ್ನು ಬದುಕೋದ್ಕಿನ್ನ ಎಣ್ಣೆ ಹೊಡಿಯೋದೇ ಮುಖ್ಯ. ಇಂಥ ಜನಗಳು ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ದೊಡ್ಡವ್ರು ಏನ್ ಹೇಳಿದಾರೆ? ಹುಚ್ಚೆ ಕುಡಿದ್ರು ಇಚ್ಛೆಯಿಂದ ಕುಡಿ, ಕೆಸರಲ್ಲಿದ್ರು ಕಮಲದಂತೆ ಇರು, ಗಲೀಜು ಕೊಚ್ಚೆ ಕೊಳಚೆಲಿದ್ರು ಬೆಚ್ಚನೆ ಸ್ವಚ್ಛನೆ ಮನೆ ಅಂತ ತಿಳ್ಕೊಂಡಿರೋ ಮಹಾನ್ ಬಾರುಗಳು ಇರು. ನೋಡು, ನೀನ್ ಇಷ್ಟೆಲ್ಲ ಬೈತಾ ಇದ್ರು, ಬೈದವ್ರನ್ನೆಲ್ಲ ಬಂಧುಗಳಿಂದ ನಿಂದಿಸೋದನ್ನೆಲ್ಲ ತಾಯಿ ತಂದೆ ಅಂತ ತಿಳ್ಕೊಂಡಿರೋ ಶಾಂತ ಮೂರ್ತಿಗಳು ಇವರು. ಕೋಟಿಗಿದ್ರು ಕುಡಿಬೇಕು, ಕಾಸಿಲ್ಲಂದ್ರೆ ಭಿಕ್ಷೆ ಬೇಡಾದ್ರೂ ಕುಡಿಬೇಕು, ಸತ್ರು ಕುಡಿಬೇಕು, ಹುಟ್ರು ಕುಡಿಬೇಕು, ಒಟ್ಟಲ್ಲಿ ಕುಡಿತಾ ಇರಬೇಕು. ಈ ತರ ಎಣ್ಣೆನ ಪ್ರೀತಿಸೋ ಜನಗಳು ಇಲ್ಲೆಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ. ಇವ್ರಿಗೋಸ್ಕರ ನಾನೇನೋ ಮಾಡ್ಬೇಕು, ಏನ್ ಮಾಡ್ಬೋದು? ಒಂದ್ CL7 ಲೈಸೆನ್ಸ್ ಅಂದ್ಬಿಟ್ಟು ಬಾರ್ ಓಪನ್ ಮಾಡಿ ಎಲ್ರಿಗೂ ಫ್ರೀಯಾಗಿ ಎಣ್ಣೆ ಹೊಡ್ಸ್ಬಿಟ್ಟು ಎಲ್ಲರೂ ಸಾಯಿಸ್ಬಿಡ್ತೀನಿ. ಹೊಡಿರಿ ಚಪ್ಪಾಳೆ.